ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕದ ಶ್ವೇತಭವನ ಸಂಕೀರ್ಣ ಬಳಿ ಗುಂಡಿನ ದಾಳಿ ನಡೆದಿದೆ. ಶ್ವೇತಭವನ ಸಮೀಪದ ಪೆನ್ಸಿಲ್ವೇನಿಯಾ ಅವೆನ್ಯೂ NW ಬಳಿ ಫೈರಿಂಗ್ ನಡೆದಿದೆ. ಗುಂಡಿನ ದಾಳಿ ವೇಳೆ ಶ್ವೇತಭವನದಲ್ಲೇ ಇದ್ದ ಡೊನಾಲ್ಡ್ ಟ್ರಂಪ್ ಇಬ್ಬರು ಶಂಕಿತರನ್ನ ಹೊಡೆದುರುಳಿಸಿರುವಂತಹ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ. ಶ್ವೇತಭವನದ ಹೊರಗೆ 20 ಸುತ್ತು ಗುಂಡು ಹಾರಿಸಿರುವಂತಹ ಶಂಕಿತರು. ಈ ರೀತಿಯಾಗಿ ನಡೆದಿರುವಂತದ್ದು ಅಮೆರಿಕದ ಶ್ವೇತಭವನ ಸಂಕೀರ್ಣದ ಬಳಿ ಮತ್ತೆ ಗುಂಡಿನ ದಾಳಿ ನಡೆದಿರುವಂತದ್ದು ಕೆಲವೇ ದಿನಗಳ ಹಿಂದೆಯಷ್ಟೇ ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಇದ್ದಂತ ಒಂದು ಕಾರ್ಯಕ್ರಮದಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಆ ಒಂದು ಪ್ರಕರಣ ಇನ್ನೇನು ಮುಗಿತಾ ಇದೆ ಅನ್ನುವಾಗಲೇ ಮತ್ತೊಂದು ಗುಂಡಿನ ದಾಳಿ ಇದೇ ರೀತಿಯಾಗಿ ಅಮೆರಿಕಾದಲ್ಲಿ ನಡೆದಿದೆ. ಶ್ವೇತಭವನದ ಸಮೀಪದ ಪೆನ್ಸಿಲ್ವೇನಿಯಾ ಅವೆನ್ಯೂ NW ಬಳಿ ಫೈರಿಂಗ್ ನಡೆದಿರುವಂತದ್ದು. ಈ ಒಂದು ಗುಂಡಿನ ದಾಳಿ ನಡೀತಾ ಇದ್ದ ವೇಳೆ ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇದ್ರು. ಹಾಗಾಗಿ ಇಬ್ಬರು ಶಂಕಿತರನ್ನ ಈಗಾಗಲೇ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಹೊಡೆದು ಉರುಳಿಸಿದ್ದಾರೆ. ಈ ಫೈರಿಂಗ್ಗೆ ಕಾರಣವಾಗಿರುವಂತಹ ಇಬ್ಬರು ಶಂಕಿತರನ್ನ ಈಗಾಗಲೇ ಹೊಡೆದುರುಳಿಸಿರುವಂತದ್ದು. ಶ್ವೇತಭವನದ ಹೊರಗೆ 20 ಸುತ್ತು ಗುಂಡು ಹಾರಿಸಿದ್ರು ಈ ಶಂಕಿತರು. ಹಾಗಾಗಿ ಅವರನ್ನ ಹೊರಡುರುಳಿಸುವಂತಹ ಕೆಲಸ ನಡೆದಿರುವಂತದ್ದು. ಅಮೆರಿಕದ ಶ್ವೇತಭವನದ ಸಂಕೀರ್ಣದ ಬಳಿ ನಡೆದಿರುವಂತಹ ಘಟನೆ ಇದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶ್ವೇತಭವನದ ಒಳಗೆ ಇದ್ದಂತ ಸಮಯದಲ್ಲೇ ಹೊರಗಡೆ ಒಟ್ಟು 20 ಸುತ್ತಿನ ಗುಂಡಿನ ದಾಳಿ ನಡೆದಿರುವಂತದ್ದು. ಹಾಗಾಗಿ ಇಬ್ಬರನ್ನ ಶಂಕಿಸಿ ಇವರು ಈ ಒಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಇಬ್ಬರನ್ನ ಶಂಕಿಸಿ ಅವರನ್ನ ಕೊಲ್ಲುವಂತ ಕೆಲಸವಾಗಿರುವಂತದ್ದು. ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗಳು ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆ 20 ಸುತ್ತಿನ ಗುಂಡಿನ ದಾಳಿಯನ್ನ ಇವರು ನಡೆಸಿದ್ರು ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಒಳಗಡೆ ಅಮೆರಿಕ ಅಧ್ಯಕ್ಷರು ಇರುವಂತ ಮಾಹಿತಿ ಇದ್ದೇ ಈ ರೀತಿಯಾಗಿ ಮಾಡಿದ್ರ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿಂದೆ ಕೂಡ ಇಂಥದ್ದೇ ಒಂದು ಘಟನೆ ಅಮೆರಿಕಾದಲ್ಲಿ ನಡೆದಿತ್ತು. ಅದರ ಬಳಿಕ ಮತ್ತೊಮ್ಮೆ ಇದೇ ರೀತಿಯಾಗಿ ನಡೆದಿರುವಂತಹ ಕಾರಣ ಇದು ಮತ್ತಷ್ಟು ಪ್ರಶ್ನೆಗಳಿಗೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಇಬ್ಬರನ್ನ ಶಂಕಿಸಿ ಅವರನ್ನ ಕೊಲ್ಲುವಂತಹ ಕೆಲಸ ಈಗಾಗಲೇ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮತ್ತಷ್ಟು ತೀವ್ರವಾದ ತನಿಖೆ ನಡೆಯುತ್ತೆ. ಯಾರದ್ದೆಲ್ಲ ಕೈವಾಡವಿದೆ, ಈ ಒಂದು ಪ್ಲಾನ್ ನ ಹಿಂದೆ ಯಾರೆಲ್ಲ ಇದ್ದಾರೆ ಸಂಪೂರ್ಣವಾಗಿ ತನಿಖೆ ಮಾಡಿ ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸವಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಶ್ವೇತಭವನದ ಒಳಗೆ ಇರುವಂತ ಮಾಹಿತಿ ಗೊತ್ತಿದ್ದೆ ಇಂಥದ್ದೊಂದು ಶೂಟ್ ನಡೆದಿದೆಯಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ಶ್ವೇತಭವನ ಸಮೀಪದ ಪೆನ್ಸಿಲ್ವೇನಿಯಾ ಅವೆನ್ಯೂ NW ಬಳಿ ಈ ಫೈರಿಂಗ್ ನಡೆದಿರುವಂತದ್ದು. ಹಾಗಾಗಿ ಎಲ್ಲರ ಗಮನ ಸದ್ಯ ಅಮೆರಿಕಾದತ್ತ ಇರುವಂತದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಫೈರಿಂಗ್ ಆಗಿದೆ, 20 ಸುತ್ತಿನ ಫೈರಿಂಗ್ ಅಂತಂದ್ರೆ ಇದು ಸತ್ಯವಾಗ್ಲಿಯೂ ಅಲ್ಲಿನ ಒಂದು ಆತಂಕಕ್ಕೆ ಕಾರಣವಾಗುತ್ತೆ. ಸತ್ಯ ಅಲ್ಲಿದ್ದಂತ ಎಲ್ಲಾ ಸುತ್ತಮುತ್ತಲ ಜನರಲ್ಲೂ ಕೂಡ ಇದೊಂದು ಆತಂಕವನ್ನ ಮೂಡಿಸಿರೋದು ಖಂಡಿತವಾಗ್ಲೂ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಯಾರದ್ದೆಲ್ಲ ಕೈವಾಡವಿದೆ, ಯಾರೆಲ್ಲ ಈ ಒಂದು ಫೈರಿಂಗ್ಗೆ ಮುಖ್ಯ ಕಾರಣರಾಗಿದ್ದಾರೆ ಎಲ್ಲರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಖಂಡಿತವಾಗ್ಲೂ ಮಾಡಲಾಗುತ್ತೆ. ಈಗಾಗಲೇ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗಳು ಇಬ್ಬರನ್ನ ಶಂಕಿಸಿ ಅವರನ್ನ ಹೊಡೆದುರುಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಇನ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನುವಂತ ಪತ್ತೆ ಹಚ್ಚುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ತನಿಖೆ ಕೂಡ ತೀಕ್ಷ್ಣವಾಗಿ ನಡೆಯುತ್ತೆ, ತೀವ್ರವಾಗಿ ನಡೆಯುತ್ತೆ. Get more information, but we do know that the secret